ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ತುಂಬಾ ಪ್ರಖ್ಯಾತಿ ಪಡೆದಂತ ಒಂದು ಅಂದ್ರೆ ಮುಕ್ತಿನಾಗ ದೇವಸ್ಥಾನದಲ್ಲಿ ಇದ್ದೀವಿ. ಇಲ್ಲಿಯ ಧರ್ಮದರ್ಶಿಗಳಾದಂಥ ಮಾತೆ ಗೌರಿ ಸುಬ್ರಹ್ಮಣ್ಯ ಮೇಡಮ್ ಅನ್ನ ಮಾತಾಡ್ಸೋಣ. ಬನ್ನಿ. ಗುರುಮಾತೆ ಅವರಿಗೆ ವಂದಿಸುತ್ತಾ ನಾವು ಸ್ನೇಹಜೀವಿ ಮಂಜಗಳ ಯೂಟ್ಯೂಬ್ ಚಾನಲಿಂದ ನಮಸ್ಕಾರ. ನಮಸ್ತೆ. ಇವತ್ತು ಕೆಲವೊಂದು ನಾಗರ ಪಂಚಮಿಯ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಅಂತ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಂಚಮಿ ತಿಥಿ ನಾಗರ ಪಂಚಮಿ. ಯಾವುದೇ ದೈವವನ್ನ ಆರಾಧನೆ ಮಾಡ್ತಕ್ಕಂಥವ್ರಾದ್ರೂ ಕೂಡ ಕಾಮ್ಯ ದೇವತೆಯಾಗಿ ನಾಗನನ್ನ ಆರಾಧನೆ ಮಾಡೋದು ಎಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು. ಯಾವುದೇ ಧರ್ಮ, ಯಾವುದೇ ಪಂಥ, ಯಾವುದೇ ಜಾತಿಯವರಾದ್ರೂ ಕೂಡ ನಾಗನನ್ನ ಆರಾಧನೆ ಮಾಡುವಂತಹ ವಿಶೇಷವಾದಂತಹ ದೇವತೆ ಅಂದ್ರೆ ಅದು ನಾಗದೇವರು. ಹಾಗಾಗಿ ನಾಗದೇವರಿಗೆ ಒಂದು ಒಳ್ಳೆಯ ಸ್ಥಾನವೂ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾವು ಇಲ್ಲಿ ಇವತ್ತು ಎಲ್ಲಿದ್ದೀವಿ? ಬೆಂಗಳೂರಿನ ರಾಮಹಳ್ಳಿಯಲ್ಲಿರ್ತಕ್ಕಂತಹ ಮುಕ್ತಿನಾಗ ಕ್ಷೇತ್ರದಲ್ಲಿ ಇದ್ದೀವಿ. ಏನು ಈ ಮುಕ್ತಿನಾಗ ಕ್ಷೇತ್ರದ ವಿಶೇಷತೆ ಅಂದ್ರೆ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕೊಡ್ತಕ್ಕಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ದಿವಸ ನಾಗರ ಪಂಚಮಿಯ ವಿಶೇಷವಾಗಿ ಏನಿದೆ ಅಂತಂದ್ರೆ ಬೃಹತ್ ಮುಕ್ತಿನಾಗನಿಗೆ ನವನೀತ ಅಲಂಕಾರ ಇದೆ, ಅಂದ್ರೆ ಬೆಣ್ಣೆಯ ಅಲಂಕಾರ ಇದೆ. ಇದು ಸಣ್ಣ ಪುಟ್ಟ ದೈವವಲ್ಲ, ಬಹಳ ಬೃಹದಾಕಾರದಲ್ಲಿರೋದ್ರಿಂದ ಇದನ್ನ ಕಣ್ಣು ನೋಡೋದೇ ಒಂದು ತುಂಬಾ ಮನಮೋಹಕವಾಗಿರ್ತಕ್ಕಂತಹ ಸ್ವಾಮಿ ಇದು. ಇದರ ಜೊತೆಗೆ ಮೂಲ ದೇವರಿಗೆ ಗರ್ಭಗೃಹದಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರನ್ನು ಕೂಡ ಒಳಕ್ಕೆ ಬಿಡುವಂತಹ ಕೆಲಸವನ್ನ ಈ ದಿವಸ ಮಾತ್ರ ಮಾಡಿರ್ತೀವಿ. ಅಂದ್ರೆ ಪ್ರತಿ ನಾಗರ ಪಂಚಮಿಯ ದಿವಸ ಬೆಳಗಿನ ಜಾವ ಎಲ್ಲ ಭಕ್ತರ ಕೈನಲ್ಲಿ ಭಗವಂತನಿಗೆ ನೇರವಾಗಿ ಕ್ಷೀರಾಭಿಷೇಕ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ. ಹಾಗಾಗಿ ಎಲ್ಲ ಭಕ್ತರು ಬರ್ತಾರೆ. ಇಲ್ಲಿ ಅಭಿಷೇಕವನ್ನ ಮಾಡುವ ಕಾಲದಲ್ಲಿ ಅವರವರ ಸಂಕಷ್ಟಗಳನ್ನ ಸ್ವಾಮಿಗೆ ಹತ್ತಿರದಲ್ಲಿಯೇ ಹೇಳ್ಕೊಂಡು ತಮ್ಮ ಫಲಾಪೇಕ್ಷೆಯನ್ನ ಬೇಡುವಂತಹ ಸದಾವಕಾಶ ಇರ್ತಕ್ಕಂಥದ್ದು ಕೇವಲ ಮುಕ್ತಿನಾಗ ಕ್ಷೇತ್ರದಲ್ಲಿ. ಹಾಗಾಗಿ ಎಲ್ಲರೂ ಬನ್ನಿ, ಮುಕ್ತಿನಾಗನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇವತ್ತು ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದೀರಾ? ಹೌದು. ಏನ್ ಅನಿಸ್ತಾ ಇದೆ ನಾಗರ ಪಂಚಮಿ ವಿಶೇಷತೆ ನಿಮಗೆ? ನಾಗರ ಪಂಚಮಿ ವಿಶೇಷ ಅಂತಲ್ಲ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಆಗಿರೋದ್ರಿಂದ ನಮ್ಗೆ ಇದು ನಾಗನೇ ಜಾಸ್ತಿ. ನಾವೆಲ್ಲ ದೊಡ್ಡ ದೊಡ್ಡ ಬನ ಎಲ್ಲ ಇದ್ದವರಲ್ವಾ, ಸೊ ಆ ಥರ ಅದಕ್ಕೆ ನಾಗರ ಪಂಚಮಿ ಇನ್ನೂ ವಿಶೇಷ ನಮಗೆ. ಷಷ್ಠಿ ನಾಗರ ಪಂಚಮಿ ಎಲ್ಲ ಅದು ಈ ಮುಕ್ತಿನಾಗ ಕ್ಷೇತ್ರ ಅನ್ನೋದು ತುಂಬ ಅನ್ಕೊಂಡವ್ರಿಗೆಲ್ಲ ಒಂದು ನೆರವೇರುವಂಥದ್ದು. ನಾಗ ಅನ್ನೋದೇ ಒಂದು ಎಲ್ಲದಕ್ಕೂ, ಈಗ ಸರ್ಪದೋಷ ಆಗ್ಬೋದು, ಕಾಳ ಸರ್ಪದೋಷ ಅದು, ಏನಾದ್ರು ಸ್ಕಿನ್ ಅಲರ್ಜಿ ಇದ್ದವ್ರಿಗಾಯ್ತು, ಇಲ್ಲಿ ಬಂದು ಖಂಡಿತ ಒಳ್ಳೇದಾಗುತ್ತೆ. ಯಾವಾಗಲೂ ಬರ್ತಾ ಇರ್ತೀನಿ, ನಂಗೆ ಫ್ರೀ ಇದ್ದಾಗೆಲ್ಲ ಬಂದು ಹೋಗ್ತೀನಿ ನಾನು ಇದೇ ಇದಕ್ಕೆ ಅಂತಲ್ಲ, ನನ್ಗೆ ಯಾವಾಗ ಮನ್ಸು ಬರತ್ತೆ ಎದ್ಬಿಟ್ಟು ಬರ್ತಾ ಇರ್ತೀನಿ ನಾನು. ಹಾಗೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಭಾಗ್ಯಲಕ್ಷ್ಮಿನೂ ಹಾಗೆ ನೋಡ್ತಾ ಇರ್ರಿ. ಇನ್ನು ಖಂಡಿತ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಗರ ಪಂಚಮಿ ಶುಭಾಶಯಗಳು. ನಿಮ್ಗೆ ಶುಭಾಶಯ. ನಾವೀ ಕ್ಷೇತ್ರಕ್ಕೆ ಹೋದಾಗ ಹಲವಾರು ಜನ ನಮಗೆ ಪರಿಚಯ ಆದರು. ಹಾಗೆಯೇ ಇಲ್ಲಿ ಆಡಳಿತ ಮಂಡಳಿ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತು ಇದು ತುಂಬಾ ದೂರ ಇಲ್ಲ, ನಿಮಗೆ ಬೆಂಗಳೂರಿನ ಕೆಂಗೇರಿಯಿಂದ ಒಂದು 3-4 ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಮುಕ್ತಿನಾಗ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಜಾಸ್ತಿ ದೂರ ಹೋಗ್ಲಿಕ್ಕಾಗಲ್ಲ ಅಂತಕ್ಕಂಥವರು ನಾಗದೋಷ ನಿವಾರಣೆ ಅದೆಲ್ಲ ತುಂಬ ಅನುಕೂಲ ಆಗ್ತಕ್ಕಂಥ ಬೆಂಗಳೂರಿನ ಕ್ಷೇತ್ರ ಇದು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ಹಾಗೆ ಸಪೋರ್ಟ್ ಮಾಡಿ.
ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಮುಕ್ತಿನಾಗ ಕ್ಷೇತ್ರಕ್ಕೆ. ಹಾಗೆಯೇ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಇನ್ನೂ ಹಲವಾರು ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸುತ್ತೇನೆ. ಈ ಒಂದು ಮುಕ್ತಿನಾಗ ಕ್ಷೇತ್ರ ಯಾವತ್ತಿರುತ್ತೆ? ಮುಕ್ತಿನಾಗ ಪ್ರತಿದಿನವೂ ಕೂಡ ಬೆಳಿಗ್ಗೆ 7 ಗಂಟೆಗೆ ಅಭಿಷೇಕ ಇರುತ್ತೆ. ಇಲ್ಲಿ ಪ್ರತಿದಿನವೂ ಅಭಿಷೇಕ ಇರುತ್ತೆ. 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಸತತವಾಗಿ ಪೂರ್ಣ ದಿನ ತೆಗೆದಿರುತ್ತೆ. ಮಂಗಳವಾರ, ಭಾನುವಾರ ಮತ್ತು ವಿಶೇಷ ದಿನಗಳಲ್ಲೆಲ್ಲ ಇಲ್ಲಿ ಅನ್ನದಾಸೋಹವೂ ಇರುತ್ತೆ. ಇಲ್ಲಿ ಬರ್ತಕ್ಕಂತಹ ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ ರೂಮುಗಳ ವ್ಯವಸ್ಥೆಯೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ವಿಶೇಷವಾಗಿ ನಾಗದೋಷದ ಪರಿಹಾರ ಪೂಜೆಗಳು ನಡೆಯುತ್ತೆ. ಸರ್ಪ ಸಂಸ್ಕಾರ, ಕಾಳಸರ್ಪ ಶಾಂತಿ, ಮಹಾಕಾಳಸರ್ಪ ಯಾಗ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ, ಕುಜದೋಷ, ಶನಿ ದೋಷ, ಸಂಧಿ ಶಾಂತಿಗಳು ಎಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಹಾಗಾಗಿ ಯಾರಿಗೆ ಯಾವುದೇ ದೋಷ ಇದ್ದಾಗ ಕೂಡ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪೂಜೆಯನ್ನ ಮಾಡಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಪರಿಹಾರ ಆಗತ್ತೆ. ಯಾಕೆ? ಇಲ್ಲಿ ಸ್ವಾಮಿ ಸ್ವಯಂ ಇದ್ದಾರೆ. ಸ್ವಯಂ ಇರೋದ್ರಿಂದ ಅವರು ನಾವೇನನ್ನಾದ್ರೂ ಕೇಳಿದ್ರೆ ಅಷ್ಟು ಅಂತ ಹೇಳೋದಿಕ್ಕೆ ಅವ್ರು ಇರೋದ್ರಿಂದನೇ ಇಲ್ಲಿ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಎಲ್ಲರ ಕಾರ್ಯವೂ ಕೂಡ ಸುಗಮವಾಗಿ ಆಗ್ತಾ ಇರ್ತಕ್ಕಂಥದ್ದು. ಅನೇಕರಿಗೆ ಮದುವೆ ಆಗದೆ ಇದ್ದವರಿಗೆಲ್ಲ ಇಲ್ಲಿ ಬಂದವರಿಗೆ ಮದುವೆಗಳಾಗ್ತಾ ಇದೆ, ಸಂತಾನ ಆಗ್ತಾ ಇದೆ. ಸಕಲ ರೀತಿಯ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಕ್ಕಂತಹ ಏಕೈಕ ತಾಣ ಅದು ಮುಕ್ತಿನಾಗ ಕ್ಷೇತ್ರ. ಹಾಗೆ ಎಲ್ಲರೂ ಸ್ನೇಹಜೀವಿ ಮಂಜೇಗೌಡ ಅನ್ನೋರ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಕ್ಷೇತ್ರದ್ದು ಎಲ್ಲ ನಿಮಗೆ ಈಸಿಯಾಗಿ ಸಿಗತ್ತೆ. ಒಳ್ಳೆಯದಾಗಲಿ ಎಲ್ರಿಗೂ. ಮಂಜೇಗೌಡ ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಂ.